ಈ ಜಗತ್ತಿನಲ್ಲಿ ಎಲ್ಲ ರೋಗಕ್ಕೂ ಕೂಡ ಮದ್ದಿದೆ. ಆದರೆ ಅನುಮಾನವನ್ನುವಂತಹ ರೋಗಕ್ಕೆ ಮದ್ದಿಲ್ಲ. ನೋಡಿ, ಅನುಮಾನ ಅನ್ನುವಂತಹದ್ದು ಒಮ್ಮೆ ತಲೆ ಹೊಕ್ಕಿಬಿಟ್ರೆ ಏನೆಲ್ಲ ಆಗುತ್ತೆ ಅಂಥೇಳಿ. ಪ್ರೀತಿಸಿ ಮದುವೆಯಾದ ಹೆಂಡತಿಗೆ ಚಟ್ಟವನ್ನು ಕಟ್ಟಿದಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗೋವನಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಕಾರಣ ಏನು ಅಂದರೆ ಅನುಮಾನ. ಹೆಂಡತಿಯ ಶೀಲವನ್ನು ಶಂಕಿಸಿ ಕಲ್ಲಿನಿಂದ ಜಜ್ಜಿ ರಣಭೀಕರವಾಗಿ ಕೊಲೆ ಮಾಡಿದ್ದಾನೆ. 15 ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದಂತೆ ಬಸವರಾಜ ಮತ್ತು ಶಿವಕ್ಕ. ಇಬ್ಬರಿಗೆ 3 ಮಕ್ಕಳು ಕೂಡ ಇದ್ದಾರೆ. ಆದರೆ ಕಳೆದ 5-6 ವರ್ಷಗಳಿಂದ ಇಬ್ಬರ ನಡುವೆ ಇದೇ ವಿಚಾರ ಗಲಾಟೆ ಆಗ್ತಾ ಇತ್ತಂತೆ. ಗಲಾಟೆಗೆ ಬೇಸತ್ತಂತಹ ಶಿವಕ್ಕ ಇಬ್ಬರು ಮಕ್ಕಳ ಜೊತೆಗೆ ಪ್ರತ್ಯೇಕವಾಗಿ ವಾಸವಾಗಿದ್ದರು. ಜೀವನ ನಿರ್ವಹಣೆಗೆ ನರಗುಂದ ಮಠವೊಂದರಲ್ಲಿ ಅಡುಗೆ ಕೆಲಸ ಮಾಡಿಕೊಂಡಿದ್ರು. ಅದೇ ಮಟ್ಟದಲ್ಲಿ ಇಬ್ಬರು ಮಕ್ಕಳಿಗೆ ಶಿಕ್ಷಣ ಕೂಡ ಕೊಡಿಸ್ತಾ ಇದ್ರು. ಮತ್ತೊಂದು ಕಡೆ ಮೊದಲ ಮಗನನ್ನು ತಾಯಿ ಬಳಿ ಬಿಟ್ಟಿದ್ದಂತಹ ಬಸವರಾಜ ಮಕ್ಕಳ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಗಲಾಟೆ ಆಗ್ತಿತ್ತಂತೆ. ಹೆಣ್ಣು ಮಗಳ ಬಗ್ಗೆ ಕೀಳಾಗಿ ನೋಡ್ಕೊಳ್ತಿದ್ದೀರಿ ಅಂಥೇಳಿ ಬಸವರಾಜ್ ತಾಯಿಗೆ ಫೋನ್ ಮಾಡಿದಂತಹ ಶಿವಕ್ಕ ಈ ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಕಲ್ಲಿನಿಂದ ಜಜ್ಜಿ ಹತ್ಯೆ ಮಾಡಿದ್ದಾನಂತೆ. ಬಸವರಾಜ್ ಆರೋಪಿಯನ್ನು ದೊಡ್ಡವಾಡ ಪೊಲೀಸರು ಬಂಧಿಸಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದು ನಾವು ಮಕ್ಕೊಂಡಿದ್ದೀವಿ ರೀ. ಅವರು ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿರಾಕಿಲ್ರಿ. ನಮಗೆ 7 ಗಂಟೆ ರೀ ಬಂದಿಂದ ನಮಗೆ ಗೊತ್ತಿರ 6 ಎಬ್ಸಿದಾಗ ಗೊತ್ತ್ರಿ. ಅದ್ರಿ ಅವ್ರು ಬಂದು ಎಬ್ಬಿಸ ಮೇಲೆ ನಾವು ಎದ್ದೀವಿ ರೀ. ಅವ್ರು ಬಂದಿಂದ ಎದ್ದಕಾರ ಚಹಾ ಮಾಡೀನಿ ರೀ. ಚಹಾ ಕರಿಯಾಕತ್ರ ನಾವು ಆಕಳ ಹಿಂಡಾತಿದ್ದೆ. ಅದ್ರ ಅವ್ರು ಹೆಂಗೆ ಆ ಮನಿಂತ್ರ ಇಲ್ಲಿಂತ್ರ ಆ ಮನೆಗೆ ಹೋದ್ರು. ಆ ಮನಿಂತ್ರ ಎಳ್ಕೊಂಬಂದ ಇಲ್ಲಿ ಬಡ್ದ ಮೇಲೆ ಗೊತ್ತು. ಅಲ್ಲಿ ಮಟ್ಟ ಏನು ನಮಗೆ ಗೊತ್ತಿರಾಕಿಲ್ಲ. ಅವರು ಫಸ್ಟ್ ಫೋನಿಲೆಗೆ ಜಗಳ ಆತ್ರಿ. ಜಗಳ ಅಂತಲೇ ಕರ್ಕೊಂಬಂದ ಬಡ್ದಿದ್ದ ಅಷ್ಟ ನಮ್ಗೆ ಗೊತ್ತು ರೀ. ಉದಿದ್ದು ಅವ್ರು ಮೊದಲಿನ ಜಗಳ ಏನೇನೋ ಗೊತ್ತಿಲ್ಲ ರೀ. ಅಲ್ಲೇ ಅವ್ರ ಮನಿಂತ್ರ ಕರ್ಕೊಂಬಂದ್ರಿ ಕರ್ಕೊಂಬಂದ ಇಲ್ಲೇ ಓಣ್ಯಾಗ ಬಡದ್ರಿ.